ಒಂದು ಕೇಳ್ಕೊತೀನಿ, ತಾವೆಲ್ಲರೂ ಪ್ರಯತ್ನ ಪಡಬೇಕು. ಅದಕ್ಕೆ ನಿರ್ದೇಶಕರ ಸಂಘ ತಾವು ಪ್ರಯತ್ನ ಪಡಬೇಕು. ಪುಟ್ಟಣ್ಣ ಅವರ ಶಿಷ್ಯನಿಗೆ ಕರ್ನಾಟಕ ರತ್ನ ಬಂದಿದೆ, ಗುರುಗಳಿಗೂ ಬರಬೇಕು. ಅವರು ಅದಕ್ಕೆ ಯೋಗ್ಯರು, ಅರ್ಹರು. ನಮ್ಮವ್ರನ್ನ ನಾವು ಗುರುತಿಸಿದಾಗ ನಾವು ನಮ್ಮನ್ನೇ ನಾವು ಗೌರವಿಸಿದಾಗೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಜನಗಳ ಬಗ್ಗೆ ಹೆಮ್ಮೆ ಹುಟ್ಟಬೇಕು ಅಂತಂದ್ರೆ, ಹೆಮ್ಮೆ ಇನ್ನೂ ಜಾಸ್ತಿ ಆಗಬೇಕು ಅಂತಂದ್ರೆ ನಾವು ಕೇವಲ ರಾಜ್ಯೋತ್ಸವ ಬಂದಾಗ ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡ ಬೆಳೆಸಬೇಕು ಅಂತ ನಾವು ಏನು ಹೇಳ್ತೀವಿ, ಅದರ ಜೊತೆಯಲ್ಲಿ ನಾವು ನಮ್ಮವ್ರನ್ನ ಗುರುತಿಸಿದಾಗ ನಮ್ಮ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಗೆ ಹೆಮ್ಮೆ ಹುಟ್ಟುಕೊಳ್ಳುತ್ತೆ. ಹಾಗಾಗಿ ಆ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕು. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ, ಪುಟ್ಟಣ್ಣ ಅವ್ರಿಗೂ ಮುಂಬರುವ ದಿನಗಳಲ್ಲಿ ಕರ್ನಾಟಕ ರತ್ನ ಬರೋದಕ್ಕೋಸ್ಕರ ತಾವೆಲ್ಲರೂ, ನಾನು ಕೂಡ ಇರ್ತೀನಿ, ನಾವೆಲ್ಲರೂ ಸೇರಿ ಪ್ರಯತ್ನ ಪಡೋಣ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕೆ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಪುಟ್ಟಣ್ಣ ಅವ್ರ ಮಕ್ಕಳು ಬಂದಿದ್ದಾರೆ, ಹೊರಳಿಂದ ಗುರುಸ್ಥಾನದಲ್ಲಿ ತಾವು ನಿಂತಿದ್ದೀರಿ. ಹಾಗಾಗಿ ನಾನು ನಮ್ಮ ಕುಟುಂಬದ ಪರವಾಗಿ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ.